ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಇವರಿಗೆ ಯಾವ ಸಮುದಾಯದ ಕಾಳಜಿಯೂ ಕೂಡ ಇಲ್ಲದೆ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಈ ನಾಡಿನ ದುರ್ದೈವ ಅಂತ ಸಂದರ್ಭ ಹೇಳ್ತಾನೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ತಾವೆಲ್ಲರೂ ಕೂಡ ಪ್ರಜ್ಞಾವಂತರಿದ್ದೀರಿ. ಡಾಕ್ಟರ್ ವೀರಣ್ಣ ಚಲಂತಿಮಠರವರು ಒಬ್ಬ ಸಜ್ಜನ ರಾಜಕಾರಣಿ. ಯಾವುದೇ ಒಂದು ಆರೋಪ ಕಳಂಕ ಯಾವುದೂ ಕೂಡ ಅವ್ರ ಮೇಲೆ ಇಲ್ಲದೆ ಇಲ್ಲ. ಆದ್ರೆ ಕಳೆದ ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಗಿದೆ. ಮೊದಲು ಇವತ್ತು 3 ವರ್ಷದಿಂದ ಇವತ್ತು ಈ ಸರ್ಕಾರ ಬಂದಾಗಿದ್ದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಹಳ ಮೋಸಕ್ಕೊಳಗಾಗಿದ್ದಾರೆ. ಹಾಗಾಗಿ ನಾನು ಇರ್ತಕ್ಕಂಥ ಎಲ್ಲ ನಮ್ಮ ತೆಗ್ಗಿ ಲೇಔಟ್ನ ಎಲ್ಲ ಪ್ರಜ್ಞಾವಂತ ಮತದಾರರಿಗೆ ತಮ್ಮ ಮತಗಳನ್ನು ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕ ನೆನಪ ಬಂಧುಗಳು ಅವರ ಮತವನ್ನು ಕೂಡ ಬಿಜೆಪಿ ಕಮಲದ ಹೂವಿನ ಗುರುತಿಗೆ ಕ್ರಮ ಸಂಖ್ಯೆ 2 ಆ 2ಕ್ಕೆ ಬಟನ್ ಒತ್ತುವುದರ ಮೂಲಕ ಚಲಂತಿಮಠನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಕೈ ಪ್ರಾರ್ಥನೆ ಮಾಡ್ತಾ, ಇಂದು ನಾವೆಲ್ಲರೂ ಕೂಡ ವಿದ್ಯಾವಂತರಿದ್ದೇವೆ. ಕಾಂಗ್ರೆಸ್ನವರು ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗ್ಯಾರಂಟಿ ಕಾರ್ಡ್ಗಳನ್ನ ಜೆರಾಕ್ಸ್ ಕಾಪಿ ಇಟ್ಕೊಂಡು ಹೋಗಿ ಆ ಬಡವರ ಮನೆಯಲ್ಲಿ ತೋರಿಸಿ, ನೀವು ಈ ಬಾರಿ ಕಾಂಗ್ರೆಸ್ಗೆ ವೋಟ್ ಕೊಡ್ಲಿಲ್ಲ ಅಂದ್ರೆ, ಚುನಾವಣೆ ಕಾಂಗ್ರೆಸ್ ಗೆಲ್ಲಿಲ್ಲ ಅಂದ್ರೆ ನಿಮ್ ಗ್ಯಾರಂಟಿಗಳು ಬಂದ್ ಆಗ್ತದೆ ಅಂತೇಳಿ ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಒಂದು ಸಲ ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ರೆ ಜನ ಅದನ್ನ ನಂಬ್ಕೊಂಡು ವೋಟ್ ಹಾಕಿ ಸರ್ಕಾರಗಳು ತಂದಾಗಿದೆ, ಕಷ್ಟನೂ ಕೂಡ ಅನುಭವಿಸ್ತಾ ಇದ್ದಾರೆ. ಅದು ಒಂದ್ ಕಡೆ. ಆದ್ರೆ ಈ ರೀತಿ ಕುತಂತ್ರ ಷಡ್ಯಂತ್ರಕ್ಕೆ ನಮ್ಮ ಮತದಾರರು ಬಲಿಯಾಗಬಾರ್ದು. ತಾವು ಕೂಡ ಅವರುಗಳಿಗೆ ಒಂದು ಮನವರಿಕೆ ಮಾಡುವಂತ ಕೆಲಸ ಮಾಡಬೇಕು, ಚಲಂತಿಮಠರಿಗೆ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ. ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭರ್ಜರಿ ಪ್ರಚಾರ ನಡೆಸಿದ್ದು, ನವನಗರದ ವಾರ್ಡ್ ನಂಬರ್ 31ರಲ್ಲಿ ಪ್ರಚಾರ ಸಭೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿ, ಗ್ಯಾರಂಟಿಗಳ ಅಡ್ಡ ಪರಿಣಾಮಗಳ ಬಗ್ಗೆ ಮತದಾರರಲ್ಲಿ ಮನವರಿಕೆ ಮಾಡಿದರು. ಸರ್ಕಾರಕ್ಕೆ ಸರ್ಕಾರಿ ನೌಕರರಿಗೆ ಸಂಬಳ ನೀಡಲು ಸಾಧ್ಯವಾಗುತ್ತಿಲ್ಲ. ಹಿಮಾಚಲ ಪ್ರದೇಶದಲ್ಲಿ ದೇಗುಲಗಳಿಂದ ಹಣ ತೆಗೆದು ಸಂಬಳ ನೀಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿದರು. ಗ್ಯಾರಂಟಿ ಯೋಜನೆಗಳ ಮೂಲಕ ಅಧಿಕಾರಕ್ಕೆ ಬಂದ ರಾಜ್ಯಗಳಲ್ಲಿ ಸಮಸ್ಯೆಗಳು ಆರಂಭವಾಗಿವೆ ಎಂದು ಆರೋಪಿಸಿದ ಅವರು, ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸಂಬಳ ನೀಡಿಲ್ಲ, ಗುತ್ತಿಗೆ ಶಿಕ್ಷಕರಿಗೆ 2 ತಿಂಗಳ ಸಂಬಳ ಬಾಕಿ ಇದೆ, ಪೊಲೀಸರಿಗೆ ಕೂಡ ಸಂಬಳ ವಿಳಂಬವಾಗಿದೆ ಎಂದು ಟೀಕಿಸಿದರು. ಸಂಬಳ ನೀಡಲು ಕಾಂಗ್ರೆಸ್ ಸರ್ಕಾರ ಸತಾಯಿಸುತ್ತಿದೆ ಎಂದು ಹೇಳಿದರು. ಸಿಎಂ ಹಸಿ ಸುಳ್ಳು ಹೇಳುತ್ತಿದ್ದಾರೆ, ಜಿಎಸ್ಟಿ ಕಾಂಪೆನ್ಸೇಷನ್ ಬಗ್ಗೆ ಕೇಂದ್ರ ನೀಡುತ್ತಿಲ್ಲ ಎಂದು ತಪ್ಪು ಮಾಹಿತಿ ಹರಡುತ್ತಿದ್ದಾರೆ ಎಂದು ಆರೋಪಿಸಿ, ಅರ್ಧ ಸತ್ಯ ಮತ್ತು ಸುಳ್ಳು ಹೇಳಿ ಜನರನ್ನು ತಪ್ಪು ದಾರಿಗೆ ಕೊಂಡೊಯ್ಯಲು ಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ಚುನಾವಣೆಯ ಹಿನ್ನೆಲೆಯಲ್ಲಿ ಸಿಎಂ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿದ್ದು, ಸೋಲಿನ ಭಯದಿಂದಲೇ ಇಲ್ಲಿ ಬಂದು ಭಾಷಣ ಮಾಡುತ್ತಿದ್ದಾರೆ ಎಂದು ವಿಜಯೇಂದ್ರ ವಾಗ್ದಾಳಿ ನಡೆಸಿದರು. ಅಭಿವೃದ್ಧಿಗೆ ಅನುದಾನವನ್ನು ಕೂಡ ಕೊಡದೇನೆ ಕ್ಷೇತ್ರದ ಅಭಿವೃದ್ಧಿಯನ್ನು ಕೂಡ ಕಡೆಗಣಿಸಿ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಅದೆಷ್ಟೋ ಬಾರಿ ಬಾಗಲಕೋಟೆ ಬಂದೋಗಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದಾಗ ಹಲವಾರು ಬಾರಿ ಬಂದೋಗಿದ್ದಾರೆ. ನಿಮ್ಮ ಬಾಗಲಕೋಟೆಗೂ ಬಂದೋಗಿದ್ದಾರೆ, ಇಡೀ ಜಿಲ್ಲೆಗೂ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ನವ್ರಿಗೆ ನೆನಪಾಗೋದು ಈ ಚುನಾವಣೆ ಬಂದಾಗ, ಉಪಚುನಾವಣೆ ಬಂದಾಗ 5 ದಿನಗಳ ಕಾಲ ಮುಖ್ಯಮಂತ್ರಿಗಳು ಬಂದು ಬೀಡು ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮಾಹಿತಿ ಹೋಗಿದೆ. ಬಾಗಲಕೋಟೆ ಏನೇ ತಿಪ್ಪರ್ಲಾಗ ಹಾಕಿದ್ರು ಬಿಜೆಪಿನ ಗೆಲ್ಲುತ್ತೆ ಅನ್ನೋ ಮಾಹಿತಿ ಹೋಗಿದೆ. ಹಾಗಾಗಿ 2 ಕೆಲಸ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಗಮನಿಸಬೇಕು ದಯವಿಟ್ಟು. ಮೊದಲನೇದವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಅಂದ್ರೆ, ಮನೆಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಹೋಗಿ ಈ ರೀತಿ ಅವ್ರದ್ದೊಂದು ಗ್ಯಾರಂಟಿ ಕಾರ್ಡ್ ತರ ಹಿಡ್ಕೊಂಬಂದಿದ್ದಾರೆ ಅಯೋಗ್ಯರು. ಅಲ್ಲಿ ಟಿಕ್ ಮಾಡೋದು, ನಿಮ್ಗೆ ಗೃಹಲಕ್ಷ್ಮಿ ಬರ್ತಾ ಇದೆಯಾ, ನಿಮ್ಗೆ ಅದು ಬರ್ತಾ ಇದೆಯಾ, ನಿಮ್ಗೆ ಇದು ಬರ್ತಾ ಇದೆ ಅಂತ ಕತೆ ಹೊಡ್ಕೊಂಡು, ಅದಾದ್ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ವೋಟ್ ಕೊಡದೇ ಇದ್ರೆ ನಿಮಗೆ ಬರೋದಿಲ್ಲ, ಕಟ್ಟಾಗುತ್ತೆ, ಆ ರೀತಿ ಹೆದರಿಸ್ತಾ ಇದ್ದಾರೆ ಅಂದೆ. ನಾನಿದು ವಾಸ್ತವಿಕ ಸತ್ಯ ಹೇಳ್ತಾ ಇರುವಂಥದ್ದು, ಉತ್ಪ್ರೇಕ್ಷೆ ಅಲ್ಲ. ಈ ರೀತಿ ಯಾಕಂದ್ರೆ ಪಾಪ ಮುಗ್ಧ ಜನರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇದ್ರೆ ನಮ್ದೆಲ್ಲ ಗ್ಯಾರಂಟಿಗಳು ಬಂದಾಗ್ತದೆ. ನಾನು ನಿಮಗೆ ಕೇಳ್ತೇನೆ, ಮುಖ್ಯಮಂತ್ರಿಗಳು ಅಭಿವೃದ್ಧಿ ಕೆಲಸ ಮಾಡಿದ್ದೇ ಆಗಿದ್ದಿದ್ರೆ
ಅವರ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಇದ್ದಿದ್ರೆ ಇವತ್ತು 5 ದಿನ ಬಂದಿಲ್ಲ, ಮುಖ್ಯಮಂತ್ರಿಯಾಗಿ ಇಲ್ಲಿ ಬಂದು ಕೂರಂತ ಅವಶ್ಯಕತೆ ಏನಿತ್ತು? ಜನರು ಹೆಂಗಿದ್ರು ಆಶೀರ್ವಾದ ಮಾಡ್ತಾರಲ್ಲ, ಅಷ್ಟು ಧೈರ್ಯ ಇದ್ದಿದ್ರೆ. ಹಾಗಾಗಿ ಈ ರೀತಿ ಒಂದು ಷಡ್ಯಂತ್ರ ಕುತಂತ್ರ ಮಾಡಿಕೊಂಡು, ನಾನು ಒಂದೇ ಮಾತು ನಿಮ್ಗೆ ಹೇಳ್ತೇನೆ, ನಮ್ಮ ತಾಯಂದ್ರು ತಾವು ಅರ್ಥ ಮಾಡ್ಕೋಬೇಕು. ಏನಾದ್ರು ಉಚಿತ ಬಸ್ಸು ಅಂತ ಹೇಳಿ ಕೊಟ್ಟಾಗ ಪಾಪ ಮಹಿಳೆಯರು ಸಹಜವಾಗಿ ಸಂತೋಷ ಪಟ್ಟರು. ಆದರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳುಗಳು ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳಿಗೆ ಬಸ್ ವ್ಯವಸ್ಥೆ ಇಲ್ಲ. ಇವತ್ತು ಬಸ್ ವ್ಯವಸ್ಥೆ ಇಲ್ಲ, ಹೌದಾನೆ? ಇದು ಇವತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ. ಶಾಲೆಗೆ ಹೋಗೋದು ಬಿಡ್ತಾ ಇದ್ದಾರೆ, ಕಾಲೇಜಿಗೆ ಹೋಗೋದು ಬಿಡ್ತಾ ಇದ್ದಾರೆ ಅನಾನುಕೂಲ ಆಗಿ. ಮತ್ತೊಂದು ಕಡೆ 2 ಲಕ್ಷ ರೂಪಾಯಿ ಕೊಡ್ತೀವಿ ಬಡ ಕುಟುಂಬಕ್ಕೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ. ಗೃಹಲಕ್ಷ್ಮಿಗೆ 45,000 ಒಬ್ಬ ಮುಖ್ಯಮಂತ್ರಿಗೆ ಅನ್ಸ್ಬೇಕಾಗಿತ್ತಲ್ಲ. ಇವತ್ತು 2,02,000 ರೂಪಾಯಿ ಕೊಡೋದು ಒಂದ್ ಕಡೆ ಆದ್ರೆ, ಅದೇ ಬಡ ಕುಟುಂಬದಿಂದ ಅವ್ರಿಗೆ ಕುಡಿಸಿ ನೀತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಟ್ಟದಲ್ಲಿ ಅದನ್ನೆಲ್ಲವೂ ಕೂಡ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡಿದ್ರು? 3 ವರ್ಷ ಆದ್ಮೇಲೆ ಒಂದು ಹುಬ್ಳಿನಲ್ಲಿ, ಧಾರವಾಡದಲ್ಲಿ ಪಾಪ ಲಕ್ಷಾಂತರ ಯುವಕರು ನೀವು ಏನು ಭರವಸೆ ಕೊಟ್ಟಿದ್ದೀರಿ ಆ ಭರವಸೆನ ಈಡೇರಿಸಿ 2 ಲವ್ ಬೇಡ ಆಯ್ತು, ನಮ್ಮ ಪಡೆ ನಮ್ಮನ್ನಾರ ಬಿಡ್ತಾರ, ಅಲ್ಲಿ ಗಣಪತಿ ವಿಸರ್ಜನೆ ಮಾಡ್ತೀವಿ ಅಂದ್ರೆ ಮಂಡ್ಯ ಜಿಲ್ಲೆ ಯಾರು 420 ಕೆಲಸ ಮಾಡ್ತಾರೋ ಅವ್ರಿಗೆ ಜೈಲಿಗೆ ಹಾಕಲ್ಲ, ಹಿಂದೂ ಕಾರ್ಯಕರ್ತನ ಅಲ್ಲಿ ಜೈಲಿಗೆ ಹಾಕಿದ್ರು. ಜಯಂತಿ ಅವ್ರೇನು ಗೊಂದಲ ಗಲಾಟೆ ಮಾಡಿರಲಿಲ್ಲ, ಶಾಂತಿಯುತ ಮೆರವಣಿಗೆ ಮಾಡ್ತಾ ಇದ್ರೆ ಅವ್ರ ಮೇಲೆ ಕಲ್ಲು ಬಿಸಾಕ್ತಾರೆ. ಯಾರೋ ಪಾಪಿ ಪ್ರದೇಶಗಳನ್ನ 4-5 ಜನ ಅರೆಸ್ಟ್ ಮಾಡಿದ್ರು. ಉಳಿದಂತ ಒಂದು ಬಡವರಿಗೆ ಮನೆ ಕೊಟ್ಟಿಲ್ಲ 3 ವರ್ಷದಲ್ಲಿ. ಗಂಗಾ ಕಲ್ಯಾಣ ಯೋಜನೆ ಕೊಡೋದಕ್ಕಾಗ್ತಾ ಇಲ್ಲ. ನಿಮಗೆ ನೆನಪಿರ್ಬೋದು, ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ನೆರೆ ಬಂತು, ಬಡವರು ಮನೆ ಕಳ್ಕೊಂಡ್ರು. 5 ಲಕ್ಷ ರೂಪಾಯಿ ಮತ್ತೆ 75-80 ಸಾವಿರ ತಂದು ಹೇಳಿದ್ರು. ಹೌದಾನೆ? 75,000 ರೂಪಾಯಿ ನಿಲ್ಲಿಸಿದ್ದಾರೆ. ಈಗ ಒಬ್ಬ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕೊಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯನವ್ರು ಬಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.